केएसआरटीसी सोसाइटी बीदर बसवा कल्याण तालुका में एसटी यूनियन के श्री अशोक रेड्डी ने लगातार चौथी बार जीत दर्ज की, जिससे उनकी नेतृत्व क्षमता फिर साबित हुई। उनके पैनल के शांत कुमार देशोए, प्रियंका पाटिल, उजाला भंडारी, शब्बीर, अविनाश महाराज और अशोक रेड्डी ने भी जीत हासिल की। सभी विजय उम्मीदवारों ने मीडिया से बातचीत कर अपने समर्थकों का आभार व्यक्त किया और भविष्य में बेहतर कार्य करने का संकल्प लिया। सभी हमारे BK9 न्यूज़ लाइव मीडिया चैनल, सभी हमारे IK न्यूज़ कनाडा 24/7, KJ न्यूज़ इंडिया से हम जैसा कि परसों जो बीदर जो KKRTC सोसाइटी का इलेक्शन चुनाव हुआ था, उसमें श्री रेड्डी जी की जीत हो गई है, उनकी टीम की जीत हो गई। उन्होंने चौथी बार उनका विजय हो गया है। अभी हमारे BK9 न्यूज़ लाइव मीडिया चैनल, IK न्यूज़ कनाडा 24/7, KJ न्यूज़ इंडिया से लाइव आ रहे सुधाकर सूर्यवंशी की आवाज़ बसव कल्याण के महाजनता के साथ। ಆತ್ಮೀಯ ನನ್ನ ಬಸವ ಕಲ್ಯಾಣ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ನನ್ನನ್ನು ಸತತವಾಗಿ ನಾಲ್ಕನೇ ಸಲ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ST ಪೆನ್ನಿನ 6 ಅಭ್ಯರ್ಥಿಗಳು ವಿಜಯಶಾಲಿಯಾಗಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತ ಶಾಂತಿಲಿಂಗ್ ಅವರು, ಮತ್ತು ಅದೇ ನಮ್ಮದು ಲೇಡೀಸ್ ಮೇಳೆಯಲ್ಲಿ ಪ್ರಿಯಾಂಕಾ ಪಾಟೀಲ್ ಅವರು, ಉಜಾಲಾ ಭಂಡಾರಿ ಅವರು, ಅದೇ ಅವಿನಾಶ್ ಮಹಾರಾಜ ಮತ್ತು ಶಬ್ಬೀರ್ ಭೈ 6 ಜನ ಅವಿನಾಶ್ ಮಹಾರಾಜ್ 6 ಜನ ಆಯ್ಕೆಯಾಗಿದ್ದಾರೆ. ಹೀಗೆ ಮುಂದೆ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಆಗಕ್ಕೆ ನಮ್ಮ ತಂಡ ರೆಡಿಯಾಗಿದೆ. ಆದ ಕಾರಣ ನಾವು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಎಲ್ಲವನ್ನು ಈಡೇರಿಸ್ತೇವೆ ಅಂತ ವಿಶ್ವಾಸ ಇದೆ. ನೋಡೋಣ ಮುಂದೆ ಬರೋದಲ್ಲಿ ಏನಾಗುತ್ತೆ ನೋಡೋಣ. ಎಲ್ಲರಿಗೂ ಹೇಳಿ ನನ್ನ ಧನ್ಯವಾದ. ಈಗ ನಿಮ್ಮ ಕರ್ಮಚಾರಿ ಏನು ಬಂದಿದೆ ಸರ್, ಅವರಿಗೆ ಏನೋ ಪ್ರಾಬ್ಲಮ್ಸ್ ಇದ್ದರೆ ಅಂತ ಅವ್ರು ಸಕ್ಕರೆ ಮಾಡ್ತಾರೆ. ಮುಂಬೈ ಬರೋ ದಿನಗಳಲ್ಲಿ ಅವ್ರದ್ದು ಯಾವುದೇ ತೊಂದರೆ ಇಲ್ಲ, ಸೊಸೈಟಿದಿರಲಿ ಮತ್ತು ಬೇರೆದು ಯಾವುದೇ ಇರಲಿ. ಯಾಕಂದರೆ ನಮ್ಮದು ST ಯೂನಿಯನ್ ರಿಕಾಗ್ನಿಷನ್ ಯೂನಿಯನ್ ನಾವು ಮಾಡಿದ್ನದೇ ಆಗುತ್ತೈತೆ. ಯಾಕಂದ್ರೆ ನಾವು ST ಯೂನಿಯನ್ಗೆ ಬೆಂಬಲಿತ ಇದ್ದೇವೆ ನಾವು. ಅದಕ್ಕೆ ಮುಂಬರೋ ದಿನಗಳಲ್ಲಿ ಅದರದ್ದು ನಾನು ಘಟಕದ ಸಂಚಾಲಕನಾಗಿದ್ದೀನಿ. ಮುಂಬರೋ ದಿನಗಳಲ್ಲಿ ನಮ್ಮ ಘಟಕದ ಯಾವುದೇ ತೊಂದರೆಗಳಾಗಲಿ, ಕಾರ್ಮಿಕರಿಗೆ ತೊಂದರೆ ಆಗಲಿ, ನಮ್ಮ ಯಾರಿಗೆ ತೊಂದರೆ ಆಗಲಿ, ನಾನು ಸದಾ ಸಿದ್ಧ 12 ಗಂಟೆ ಸೇವೆ, 24 ಗಂಟೆ ಸೇವೆ ಮಾಡಲು ಸಿದ್ಧ ಇದ್ದೀನಿ ಹೇಳಿ ಎರಡು ಮಾತು ಮುಗಿಸುತ್ತೇನೆ. ಎಲ್ಲ ಕಾರ್ಮಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಪ್ರಿಯಾಂಕಾ ಪ್ರದೀಪ್ ಪವಾರ್, ಬೀದರ್ ಘಟಕ 1ರಲ್ಲಿ ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತೇನೆ. ನನಗೆ ಬಸವ ಕಲ್ಯಾಣ ಘಟಕ ಬೀದರ್, ಔರಾದ್, ಭಾಲ್ಕಿ, ಹುಮ್ನಾಬಾದ್ ಎಲ್ಲ ಘಟಕದಿಂದ ಬಹಳಷ್ಟು ಮತಗಳಿಂದ ನನಗೆ ಜಯಶಾಲಿಯಾಗಿ ಮಾಡಿದ್ದಾರೆ. ಅದರ ಸಲುವಾಗಿ ನಾನು ಎಲ್ಲ ಕಾರ್ಮಿಕ ಬಂಧುಗಳಿಗೆ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಗುರು ಹಿರಿಯರೇ ಎಲ್ಲರಿಗೂ ನಾನು ವಂದನೆ ಮಾಡ್ತೀನಿ. ನನಗೆ 850 ಮತಗಳು ಬಿದ್ದಿದ್ದಾವೆ. ಅದರಲ್ಲಿ ನನ್ನ ಲೀಡು 350 ಮತಗಳಿಂದ ನಂದು ಲೀಡ್ ಇದೆ. ಇದೇ ಥರ ನನಗೆ ಎಲ್ಲರೂ ಇದೇ ಥರ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಇಷ್ಟೇ ವಿನಂತಿಸುತ್ತೇನೆ. ಮೊದಲನೇದಾಗಿ BK9 ನ್ಯೂಸ್ ಅವರಿಗೆ, BK9 ನ್ಯೂಸ್, IK ನ್ಯೂಸ್, KJ ನ್ಯೂಸ್ ಅವರಿಗೆ ಸ್ವಾಗತ ಬಯಸ್ತೇನೆ. ವಿಶೇಷವಾಗಿ ನಾವು ಮೊದಲನೇದಾಗಿ ನಮ್ಮ ಕಲ್ಯಾಣ ಘಟಕಕ್ಕೆ ಬಂದಿದ್ದೇವೆ. ಕಲ್ಯಾಣದ ಜನರು, ಮತದಾರರು ನನಗೆ ಬಹಳಷ್ಟು ಬಹುಮತದಿಂದ ಕೊಟ್ಟಿದ್ದಾರೆ. ಇಡೀ ನಾನು ಬೀದರ್ ವಿಭಾಗ ಮಟ್ಟದಲ್ಲಿ ಅತಿ ಹೆಚ್ಚು ಬಹುಮತದಿಂದ ವಿಜಯ ಸಾಧಿಸಿದ್ದೀನಿ. 400 ಅಂತರ ಮತಗಳಿಂದ ವಿಜಯ ಸಾಧಿಸಿದ್ದೀನಿ. ಯಾಕಂದರೆ ವಿಜಯ ಸಾಧಿಸಿದ್ದೀನಿ ಅಂತ ದೊಡ್ಡದಲ್ಲ. ನಮ್ಮ ಕಾರ್ಮಿಕರಿಗೆ ನಾನು ಕೆಲಸ ಮಾಡೋಕ್ಕೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಲ್ಲ, ಅದು ಕೆಲಸ ಮಾಡಿ ತೋರಿಸ್ತೀನಿ ಅಂತಂದು ಕೆಲಸದ ಮುಖಾಂತರ ಅವ್ರಿಗೆ ನಾನು ಮತ್ತೊಂದು ಸರ್ತಿ ಆಶೀರ್ವಾದ ಪಡಿತೀನಿ ಅಂತಂತ ಹೇಳಿ 1-2 ಮಾತು ಮುಗಿಸ್ತೀನಿ. ಧನ್ಯವಾದ.